ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮ್ಮಲ್ಲಿ ಹೆಚ್ಚಿನದಾಗಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇರುವಂತಹ ಕ್ವಶನ್ ಇರೋದೇ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಿದೀವಿ. ಅದ್ರ ಜೊತೆಗೆ ಈಗ ಕೌನ್ಸಿಲಿಂಗ್ ಸಂಬಂಧಂತೆ ನೆಕ್ಸ್ಟ್ ಯಾವ ಯಾವ ಪ್ರೊಸೀಜರ್ಸ್ ಇದಾವೆ ಇದ್ರ ಬಗ್ಗೆ ನಿಮಗೆ ಜನರಲ್ ಐಡಿಯಾವನ್ನ ಕೊಡ್ತಾ ಇದ್ದೀವಿ. ಮೊದಲಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಏನಿದೆ ಅದರ ಶೆಡ್ಯೂಲ್ ರಿಲೀಸ್ ಆಗಬೇಕು, ಹಾಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಕೂಡ ಆಗಬೇಕು. ಯಾಕಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ MCC ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್ ಸ್ಟಾರ್ಟ್ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ಈ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದರ ಫಸ್ಟ್ ರೌಂಡ್ ಆಗುತ್ತೆ. ಮೊದಲಿಗೆ MCC ಕೌನ್ಸಿಲಿಂಗ್ ಆಗಬೇಕು, ಅದರ ನಂತರ ಫಸ್ಟ್ ರೌಂಡ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ MCC ಕೌನ್ಸಿಲಿಂಗ್ ಡಿಲೇ ಆಗುತ್ತೆ. ಕಾರಣ ನಿಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು. ಏನಂತ ಹೇಳಿದ್ರೆ ಈಗ ಮಧ್ಯಪ್ರದೇಶದಲ್ಲಿ ನೀಟ್ ಎಕ್ಸಾಮ್ ಬರೆಯುವಂತಹ ಹೊತ್ತಿಗೆ ಅಂದ್ರೆ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ ಏನಾಯ್ತು ಅಂತ ಹೇಳಿದ್ರೆ ಪವರ್ ಕಟ್ ಆಯ್ತು. ಅದರಿಂದ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ. ಅಂತಹ ವಿದ್ಯಾರ್ಥಿಗಳು ಕೋರ್ಟ್ಗೆ ಅಪ್ಲೈ ಮಾಡಿದ್ರು. ಅದಂತರ ಕೋರ್ಟ್ ಕಡೆಯಿಂದ ಅಪ್ಲೈ ಮಾಡಿದಂತಹ 75 ಕ್ಯಾಂಡಿಡೇಟ್ಸ್ ಏನಿದ್ರು ಅವರಿಗೆ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಮಾಡ್ರಿ ಅಂತ ಹೇಳಿದ್ರು. ಕೋರ್ಟ್ ಕಡೆಯಿಂದ ಆರ್ಡರ್ ಬಂತು. ಅದರ ನಂತರ ಏನಂತ ಹೇಳಿದ್ರೆ NTA ದವರು ಕೂಡ ಈ ಒಂದು ಆರ್ಡರ್ ಏನಿದೆ ಅದಕ್ಕೆ ಸ್ಟೇ ಅನ್ನ ತಂದಿದ್ದಾರೆ. ಸೊ ಈ ಸ್ಟೇ ಏನು ತಂದಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ಆರ್ಡರ್ ಏನಿದೆ ಕೋರ್ಟ್ ಕಡೆಯಿಂದ ಅದು ಜುಲೈ 10 ಓಕೆನಾ. ಅಲ್ಲಿವರೆಗೆ ಈ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆ MCC ಕೌನ್ಸಿಲಿಂಗ್, ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಾಸೆಸ್ ನಡೆಯಲ್ಲ. ಈಗ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿದ್ರೆ KCET ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ಈ ಕೌನ್ಸಿಲಿಂಗ್ ಏನಿದೆ ಅದು ಡಿಲೇ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ. ಈಗ ಮುಂದೆ ಹೇಳ್ತಾ ಇರುವಂತಹ ವಿಷಯ ಏನಿದೆ ಅದು ಕೇವಲ ಕರ್ನಾಟಕ ರಾಜ್ಯದ ಕೌನ್ಸಿಲಿಂಗ್ ಏನಿದೆ ಇದಕ್ಕೆ ಸಂಬಂಧಿಸಿದ್ದು. ಈಗ ಕರ್ನಾಟಕ ರಾಜ್ಯ ನಡೆಯುವಂತಹ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಮುಂದೆ ಸೀಟ್ ಮ್ಯಾಟರ್ಸ್ ರಿಲೀಸ್ ಮಾಡೋದಿದೆ. ಈಗ ಎಂಜಿನಿಯರಿಂಗ್ ನ ಡ್ರಾಫ್ಟ್ ಸೀಟ್ ಮ್ಯಾಟರ್ಸ್ ಅನ್ನ ರಿಲೀಸ್ ಮಾಡಿದ್ರೆ, ಡ್ರಾಫ್ಟ್ ಸೀಟ್ ಮ್ಯಾಟರ್ಸ್ ಅಂತ ಹೇಳಿದ್ರೆ ತಾತ್ಕಾಲಿಕ ಸೀಟ್ ಮ್ಯಾಟರ್ಸ್ ಅಂತ. ಸೊ ಎಂಜಿನಿಯರಿಂಗ್ ನ ಫೈನಲ್ ಸೀಟ್ ಮ್ಯಾಟರ್ಸ್ ಅನ್ನ ಅವರು ರಿಲೀಸ್ ಮಾಡಬಹುದು. ಅದ್ರ ಜೊತೆಗೆ ಇತರ ಕೋರ್ಸಸ್ ಏನಿದಾವೆ ನರ್ಸಿಂಗ್, ಅದಂತರ ಆರ್ಕಿಟೆಕ್ಚರ್, ವೆಟರ್ನರಿ, ಅಗ್ರಿಕಲ್ಚರ್, ಫಾರ್ಮಸಿ, ಸೊ ಈ ರೀತಿ ಇತರ ಕೋರ್ಸಸ್ ಏನಿದಾವೆ, ಹಾಗೆ MBBS, BDS, ಆಯುಷ್ ಕೂಡ. ಸೊ ಈ ಎಲ್ಲಾ ಕೋರ್ಸಸ್ ಗಳ ಸೀಟ್ ಮ್ಯಾಟರ್ಸ್ ಅನ್ನ ರಿಲೀಸ್ ಮಾಡಬಹುದು. ಅಂದ್ರೆ ಫೈನಲ್ ಸೀಟ್ ಮ್ಯಾಟರ್ಸ್ ಇವುಗಳನ್ನ ರಿಲೀಸ್ ಮಾಡಬಹುದು ಮುಂದಿನ ದಿನಗಳಲ್ಲಿ, ಓಕೆನಾ. ಅದರ ನಂತರ ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಹಲವಾರು ಪ್ರಾಸೆಸ್ ಇನ್ನೂ ಬಾಕಿ ಇದೆ. ಅಂದ್ರೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಇದುವರೆಗೆ ರಿಜಿಸ್ಟ್ರೇಷನ್ ಮಾಡದಿದ್ರೆ ಅಂತಹ ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಕೆಲವು ಕ್ಯಾಂಡಿಡೇಟ್ಸ್ ಏನ್ ಮಾಡಿದ್ರು KCET ಗೆ ಅಪ್ಲೈ ಮಾಡಿಲ್ಲ, ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರು, ನೀಟ್ ಎಕ್ಸಾಮ್ ಬರೆದ್ರು. ಅಂತಹ ವಿದ್ಯಾರ್ಥಿಗಳು ಈಗ ಕರ್ನಾಟಕದಲ್ಲಿ ನಡೆಯುವಂತಹ ನೀಟ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅಂತ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ KE ಕಡೆಯಿಂದ. ಆ ಪ್ರೊಸೆಸ್ ಕೂಡ KEದವರು ನಡೆಸಬಹುದು. ಸೊ ಈ ರೀತಿ ಜನರಲ್ ಆಗಿ ಏನು ನಡೆಯುತ್ತೆ ಆ ಪ್ರೊಸೆಸ್ ಅನ್ನ KEದವರು ಮುಂದಿನ ದಿನಗಳಲ್ಲಿ ನಡೆಸಬಹುದು. ನಂತರ ನಿಮ್ಮ ಕೌನ್ಸಿಲಿಂಗ್ ಏನಿದೆ ಇದು ಜುಲೈ 20 ನಂತರ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆ, ಓಕೆನಾ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಜುಲೈ 20 ನಂತರ, 20ಕ್ಕೆ ಅಂತಾರೆ, 20 ನಂತರ ಅದೆಷ್ಟು ಟೈಮ್ ಬೇಕಾದ್ರೂ ತೆಗೆದುಕೊಳ್ಬಹುದು. ಬಟ್ ಜುಲೈ 20 ಒಳಗಡೆ ಈ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿದೆ ಅದು ಸ್ಟಾರ್ಟ್ ಆಗಲ್ಲ, ಅದರ ನಂತರ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಕೂಡ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ನೀವು ನಿಮ್ಮ ಪ್ರಿಪರೇಷನ್ ಮಾಡ್ಕೊಂಡಿರಿ ಆಪ್ಷನ್ ಎಂಟ್ರಿಗೋಸ್ಕರ. ನಂತರ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಈ ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿ, ಸೊ ಇದಕ್ಕಿರುವಂತಹ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರು, ಅದನ್ನ ಈಗ ಹೇಳ್ತಾ ಇದ್ದೀನಿ, ಓಕೆನಾ. ನಿಮ್ಮಲ್ಲಿ ಯಾರಿಗಾದ್ರೂ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಬಗ್ಗೆ ಈ ಕನ್ಫ್ಯೂಷನ್ ಇತ್ತು, ಕ್ಲಿಯರ್ ಆಯ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಕ್ಯಾಂಡಿಡೇಟ್ಸ್ ಏನ್ ಕೇಳ್ತದೆ ಅಂದ್ರೆ, ನಿಮ್ಮಲ್ಲಿ ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದೆ ಅಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಡಿಫ್ರೆನ್ಸ್ ಏನು ಅಂತ. ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ, ರಿಸಲ್ಟ್ ಅನೌನ್ಸ್ ಆದ ನಂತರದ ಎಲ್ಲಾ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್, ಓಕೆನಾ. ಈಗ ನಿಮ್ಮ ರಿಸಲ್ಟ್ ಅನೌನ್ಸ್ ಆಯ್ತು, ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅವಕಾಶ ಕೊಟ್ಟರು, ಈಗ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇದನ್ನು ಸೇರಿಸಿ ಮುಂದೆ ಅಡ್ಮಿಷನ್ ಆಗೋವರೆಗಿನ ಕಂಪ್ಲೀಟ್ ಪ್ರಾಸೆಸ್ ಏನಿದೆ ಇದನ್ನ ಕೌನ್ಸಿಲಿಂಗ್ ಅಂತ ಕರೀತಾರೆ. ಇದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ನಿಮಗೆ ಜನರಲ್ ಆಗಿ ಹೇಳೋದಾದ್ರೆ, ನಿಮ್ಮ ಅದೇ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಂತರ ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟ್, ಆಪ್ಷನ್ ಎಂಟ್ರಿ, ಎಡಿಟಿಂಗ್, ಅದಂತರ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಎಂಟ್ರಿ, ನಂತರ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ನಂತರ ಅಡ್ಮಿಷನ್ ಪ್ರಾಸೆಸ್, ಅದನ್ನು ಸೇರಿಸಿ ಟೋಟಲ್ ಪ್ರಾಸೆಸ್ ಏನಿದೆ ಇದು ಏನಾಗಿರುತ್ತೆ, ಕೌನ್ಸಿಲಿಂಗ್ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು? ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಈ ಟೋಟಲ್ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಅದರ ಒಂದು ಸ್ಟೆಪ್ ಅಥವಾ ಅದರ ಒಂದು ಪಾರ್ಟ್, ಓಕೆನಾ.
ಅಂದ್ರೆ ಈಗ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹೀಗಲ್ಲ. ಅಂದ್ರೆ ಇದ್ರೊಳಗೆ ಕನ್ಫ್ಯೂಷನ್ ಇತ್ತು ನಿಮಗೆ, ಅದಕ್ಕೋಸ್ಕರ ಅದನ್ನು ಹೇಳೋಣ ಅಂತ ಅನಿಸ್ತು, ಹೇಳಿದೆ. ಸೊ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.